अस्सलाम ನಮಸ್ತೆ ನಮಸ್ತೆ ಸತ್ ಶ್ರೀ ಅಕಾಲ್ ಸರ್. ನಮ್ಮ VKGK ಅಲ್ಲಿ ಬೆಂಗಳೂರಲ್ಲಿ ತುಂಬಾ ಸೂಪರ್ ಇದೆ ಸರ್. ಏನ್ ಮಾಡ್ತೀರಾ ಸರ್ ನೀವು? ನಮಸ್ಕಾರ ಎಲ್ಲರಿಗೂ, ರೈತ ಬಂಧುಗಳಿಗೆ ನಮಸ್ಕಾರ. ಈಗ ನಾವು ಪ್ರತಿ ವರ್ಷದಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳವನ್ನು ಈ ವರ್ಷ ನವೆಂಬರ್ 14ರಿಂದ 17ವರೆಗೆ ನಾವು ಹಮ್ಮಿಕೊಂಡಿದ್ವಿ. ಇಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥ ಒಂದು ಪ್ರಾತ್ಯಕ್ಷಿಕೆ ಈ ಖುಷ್ಕಿ ಬೇಸಾಯ ಪ್ರಯೋಜನೆಯಲ್ಲಿ ಈ ಒಣ ಬೇಸಾಯ ಒಂದು ಟೆಕ್ನಾಲಜಿ ಪಾರ್ಕ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ರೈತರಿಗೋಸ್ಕರ ಅಭಿವೃದ್ಧಿಪಡಿಸಿದ್ದೀವಿ. ಇಲ್ಲಿ ತಾಂತ್ರಿಕ ಉದ್ಯಾನವನದಲ್ಲಿ ಸುಮಾರು 60 ವಿವಿಧ ತಾಂತ್ರಿಕತೆಗಳನ್ನು ರೈತರಿಗೋಸ್ಕರ ಬಿದ್ದಂತಹ ಮಳೆ ನೀರನ್ನು ಸಂರಕ್ಷಿಸಿ ವಿವಿಧ ಬೆಳೆಗಳನ್ನು, ಸುಧಾರಿತ ಬೆಳೆ ಇರ್ಬೋದು, ಅದರ ಒಂದು ಬಿತ್ತನೆ ಪ್ರಾತ್ಯಕ್ಷಿಕೆ, ವಿವಿಧ ಪ್ರಾತ್ಯಕ್ಷಿಕೆಗಳಲ್ಲಿ ಬಿತ್ತನೆ ಯಾವ ರೀತಿ ಮಾಡಬೇಕು ಅನ್ನೋದಾಗಿ, ಅದೇ ರೀತಿಯಾಗಿ ಈ ಪರ್ಯಾಯ ಬೆಳೆ ಯೋಜನೆ ಕೂಡ ಒತ್ತು ಕೊಟ್ಟು ಹೊಸ ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸತಕ್ಕಂಥ ಸುಧಾರಿತ ತಳಿಗಳನ್ನು ಈ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಮಣ್ಣಿನ ಫಲವತ್ತತೆಗೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ಕೊಟ್ಟು ವಿವಿಧ ಬೆಳೆಗಳನ್ನು, ಎಣ್ಣೆಕಾಳು ಬೆಳೆ ಆಗಿರ್ಬೋದು, ಸಿರಿಧಾನ್ಯ ಆಗಿರ್ಬೋದು, ಏಕದಳ ಬೆಣ್ಣೆ ಆಗಿರ್ಬೋದು, ಅದೇ ರೀತಿಯಾಗಿ ಸಮರ್ಥ ಬೆಳೆಗಳನ್ನು ಕೂಡ ರೈತರಿಗೋಸ್ಕರ ಈ ಒಂದು ಕೃಷಿ ಮೇಳದಲ್ಲಿ ಈ ವರ್ಷ 2024ರಲ್ಲಿ ಸುಮಾರು 60 ತಾಂತ್ರಿಕಗಳನ್ನು ಈ ಒಂದು ಒಣ ಬೇಸಾಯ ಖುಷ್ಕಿ ಬೇಸಾಯ ಪ್ರಯೋಜನದಲ್ಲಿ ರೈತರಿಗೋಸ್ಕರ, ರೈತರ ಒಂದು ಆದಾಯ ಹೆಚ್ಚಿಸಲಿಕ್ಕೆ ಇಂಥ ಒಂದು ಬೆಳೆಗಳನ್ನು ಬೆಳೆದಿದ್ದೆ ಆದರೆ ರೈತರ ಆದಾಯ ಹೆಚ್ಚಾಗೋದ್ರಲ್ಲಿ ಅನುಮಾನ ಇಲ್ಲ. ನಾನು ಇಲ್ಲಿ ಡ್ರೈ ಲ್ಯಾಂಡ್ ಅನ್ನು ನೋಡುತ್ತಿದ್ದೇನೆ. ಇಲ್ಲಿ ಹಳ್ಳಿಲಿ ಯಾವ ರೀತಿ ಬೆಳೀತಾರೋ ಅದೇ ರೀತಿ ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದಾರೆ. ನಾನು ಬೆಂಗಳೂರಿಗೆ ಬಂದ್ಮೇಲೆ ಎಲ್ಲೂ ಈ ರೀತಿ ನೋಡ್ತಾನೆ ಇಲ್ಲ. ನಮ್ಮ GKVK ಕರ್ಕೊಂಡು ಬಂದಿರೋ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಎಲ್ಲ ರೀತಿ ಮ್ಯಾನ್ಯೂರ್ ಮತ್ತು ಲೀವ್ಸ್ ಇಂದ ಗೊಬ್ಬರ ಇರ್ಬೋದು ಎಲ್ಲ ಮಾಡ್ತಾ ಇದ್ದಾರೆ, ಮತ್ತು ಎರೆಹುಳ ಸಾಕಾಣಿಕೆ ಎಲ್ಲ ಮಾಡ್ತಾ ಇದ್ದಾರೆ.